ಪಾಕಿಸ್ತಾನದ ನಾಲಿಗೆ ಹೇಳಿಕೆ ವಿಚಾರವಾಗಿ ಸಿಟಿ ರವಿಗೆ ಶಾಕ್ ಎದುರಾಗಿದೆ. ಪರಿಷತ್ನಿಂದ ಬಿಜೆಪಿ ಸದಸ್ಯ ಸಿಟಿ ರವಿ ಅಮಾನತುಗೊಂಡಿದ್ದಾರೆ. ಒಂದು ದಿನದ ಮಟ್ಟಿಗೆ ಸಿಟಿ ರವಿ ಅಮಾನತುಗೊಂಡಿದ್ದಾರೆ. ಪಾಕಿಸ್ತಾನದ ನಾಲಿಗೆ ವಿಚಾರವಾಗಿ ರಾಜ್ಯ ರಾಜಕೀಯದಲ್ಲಿ ಭಾರೀ ಸಂಚಲನ ಮೂಡಿಸಿತ್ತು ಸಿಟಿ ರವಿ ಅವರ ಈ ಒಂದು ಹೇಳಿಕೆ. ಈಗ ಪರಿಷತ್ನಿಂದ ಬಿಜೆಪಿ ಸದಸ್ಯ ಸಿಟಿ ರವಿ ಅಮಾನತುಗೊಂಡಿದ್ದಾರೆ. ಒಂದು ದಿನದ ಮಟ್ಟಿಗೆ ಸಿಟಿ ರವಿ ಅಮಾನತುಗೊಂಡಿದ್ದು, ಈಗ ಹೊರಟ್ಟಿಯವರು ಒಂದು ದಿನದ ಮಟ್ಟಿಗೆ ಸಿಟಿ ರವಿ ಅವರನ್ನ ಅಮಾನತು ಮಾಡಿದ್ದಾರೆ. ಪ್ರಧಾನಿ ಮೋದಿಯನ್ನ ದೇಶದ್ರೋಹಿ ಎಂದಿದ್ದಂಥ ನಜೀರ್ ಅಹ್ಮದ್ ಇದಕ್ಕೆ ನಜೀರದು ಪಾಕಿಸ್ತಾನದ ನಾಲಿಗೆ ಎಂದಿದ್ದಂಥ ಸಿಟಿ ರವಿ ಆಕ್ಷೇಪವನ್ನು ವ್ಯಕ್ತಪಡಿಸಿ ಇದಕ್ಕೆ ಕ್ರಮಕ್ಕೆ ಆಗ್ರಹಿಸಿದಂಥ ಕಾಂಗ್ರೆಸ್ ಸದಸ್ಯರು ಈಗ ನಿಯಮದ 327ರ ಅಡಿಯಲ್ಲಿ ಕ್ರಮಕ್ಕೆ ಕಾಂಗ್ರೆಸ್ ದೂರು ನೀಡಿದೆ. ಸಭಾಪತಿ ನೀಡಿದ್ದ ಗಡುವು ಮುಗಿದರೂ ಕಲಾಪಕ್ಕೆ ಬಾರದಂಥ ಸಿಟಿ ರವಿ ಈ ದಿನದ ಮಟ್ಟಿಗೆ ಸಿಟಿ ರವಿ ಅವರನ್ನ ಅಮಾನತು ಮಾಡಿ ಆದೇಶವನ್ನು ಹೊರಡಿಸಿದ್ದಾರೆ ಹೊರಟ್ಟಿಯವರು. ಮಾಡಿ ಅವರಿಗೆಲ್ಲ ನಾವು ಹೇಳಿದ್ವಿ. ಎಲ್ಲ ಹೇಳಿದ ನಂತರ ಮಧ್ಯಾಹ್ನದಾಗ ಸಡ್ಜರ್ ನಂತರ ಬರಲಿಲ್ಲ. ಮತ್ತು ನಾನೀಗ ವಿರೋಧ ಪಕ್ಷ ನಾಯಕರಿಗೆ ಹೇಳಿದೆ ಮತ್ತು CPP ಹೇಳಿದೆ. ಅವ್ರು ಯಾವಾಗ ನನ್ನ ಮಾತಿಗೆ ಗೌರವ ಕೊಟ್ಟಲು ಅಂದಾಗ ಈ ದಿನದ ಮಟ್ಟಿಗೆ ಅವರನ್ನು ಅಮಾನತುಗೊಳಿಸಿದ್ದೀನಿ. ಸಿಟಿ ರವಿ ಅವರನ್ನ ಈ ದಿವಸದ ಮಟ್ಟಿಗೆ ಅಮಾನತುಗೊಳಿಸಿದ್ದೀನಿ. ಇಲ್ಲ, ಏನು ಅಮಾನತಕ್ಕಲ್ಲ, ಅದು ಬೇರೆ. ಒಂದು ನಿಮಿಷ ಕೇಳಿ, ಇದು ಇರಲಿ, ತೊಂದರೆ ಇಲ್ಲ. ಆದರೆ ಇವತ್ತು ಫೈನಲ್ ಡೇ, ಇನ್ನು ಕೆಲವು ಒನ್ ಆರ್ 2 ಅವರ್ಸಲ್ಲಿ ಎಲ್ಲ ಮುಗಿದೋಗಂಥ ಸಂದರ್ಭ ಇದೆ. ಬರಬೇಕಲ್ಲ ಅವ್ರು 8 ಗಂಟೆಗೆ. ಇರಲಿ, ಅವರು ಯಾವ ಕೆಲಸಕ್ಕೆ ಹೋಗಿದಾರೋ ಗೊತ್ತಿಲ್ಲ ವಿಷಯ. ಆಯ್ತು, ಬರಲಿ, ನೋಡೋಣ, ಮುಂದೆ ನೋಡೋಣ ಮತ್ತೆ. ಅಲ್ಲ, ಆದರೆ ಈಗ ನಾನು ಹೇಳಿದ್ದೀನಿ. ಒಂದು ನಿಮಿಷ, ನೀವು ಒಂದೇ ನಿಮಿಷ. ಅಲ್ಲ, ಇರಲಿ, ಅಧ್ಯಕ್ಷರ ಪೀಠದಿಂದ ಆದೇಶ ಆಗಿದೆ. ಒಬ್ಬ ಸದಸ್ಯನಾಗಿ ಕೇಳುವಾಗ ನೋಡಿ, ಈಗ 326, 327ರಲ್ಲಿ ಅವರು ಅರ್ಜಿ ಕೊಟ್ಟಿರ್ತಕ್ಕಂಥದ್ದು. ನನ್ನ ಪ್ರಕಾರ ನನಗೆ ಅದೆಲ್ಲೂ ಕೂಡ ಆ 326, 320 ಬನ್ನಿ ಬಗ್ಗೆನಷ್ಟು ಹೆಚ್ಚಿನ ಅಪ್ಡೇಟ್ಸ್ ಕೊಡ್ತಾ ಹೋಗ್ತಾರೆ ಸ್ಪೆಷಲ್ ಕರೆಸ್ಪಾಂಡೆಂಟ್ ವೀರೇಶ್ ದಾನಿ. ವೀರೇಶ್, ಈ ದಿನದ ಮಟ್ಟಿಗೆ ಸಿಟಿ ರವಿ ಅವರನ್ನ ಕಲಾಪದಿಂದ ಅಮಾನತು ಮಾಡಲಾಗಿದೆ. ಏನಿದೆ ಹೆಚ್ಚಿನ ಅಪ್ಡೇಟ್ಸ್ ಅಂತ? ಕಾರ್ತಿಕ್, ಬಿಜೆಪಿ ಸದಸ್ಯರಾಗಿರ್ತಕ್ಕಂತ ಸಿಟಿ ರವಿ ಅವರು ಸದನದಲ್ಲಿ ಮಾತನಾಡಿರ್ತಕ್ಕಂಥ ಮಾತು, ಅದರಲ್ಲೂ ವಿಶೇಷವಾಗಿ ಕಾಂಗ್ರೆಸ್ನ ನಜೀರ್ ಅಹ್ಮದ್ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ದೇಶದ್ರೋಹಿ ಅನ್ನೋ ಪದವನ್ನು ಬಳಕೆ ಮಾಡಿದ್ರು. ಆ ವಿಚಾರಕ್ಕೆ ಸಂಬಂಧಿಸಿದಂತೆ ಪ್ರತಿಕ್ರಿಯೆಯಾಗಿ ಸಿಟಿ ರವಿ ಅವರು ಏನು ನಿಮ್ಮದು ಪಾಕಿಸ್ತಾನದ ನಾಲಿಗೆ ಅನ್ನಂತ ಹೇಳಿ ಪರೋಕ್ಷವಾಗಿ ಟಾಂಗನ್ನ ಕೊಟ್ಟಿದ್ರು. ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಕಾಂಗ್ರೆಸ್ನ ಸದಸ್ಯರುಗಳು ಎಲ್ಲರೂ ಸಹ ಸಿಟಿ ರವಿ ಅವರು ಕ್ಷಮೆಯನ್ನ ಕೇಳಬೇಕು ಅಂತ ಹೇಳಿ ಒತ್ತಾಯವನ್ನು ಸಹ ಮಾಡಿದ್ರು. ಸದನದಿಂದ ವಿಶೇಷವಾಗಿ ಸಭಾಪತಿಯವರು ಸಹ 5-6 ಬಾರಿ ಅವರಿಗೆ ಮನವಿಯನ್ನು ಸಹ ಮಾಡಿಕೊಂಡು ನೀವು ಕ್ಷಮೆಯನ್ನ ಕೇಳಿ ಅಂತಾನೂ ಸಹ ಹೇಳಿದ್ರು. ಆದ್ರೆ ಸಿಟಿ ರವಿ ಅವರು ಕ್ಷಮೆಯನ್ನ ಕೇಳದೇ ಇರೋ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ನ ಸದಸ್ಯರುಗಳಿಗೆ ಎಲ್ಲರೂ ಸಹ ಸಿಟಿ ರವಿ ಅವರನ್ನ ಅಮಾನತು ಮಾಡಬೇಕು ಅಂತ ಹೇಳಿ ಪತ್ರವನ್ನು ಸಹ ಕೊಟ್ಟಿದ್ರು. ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ಸಿಟಿ ರವಿ ಅವರು ಇವತ್ತು ರಾತ್ರಿ 8 ಗಂಟೆ ಒಳಗಡೆ ಸದನಕ್ಕೆ ಹಾಜರಾಗಬೇಕು ಅಂತ ಹೇಳಿ ಸಭಾಪತಿ ಬಸವರಾಜ ಹೊರಟ್ಟಿ ಅವರು ಬಿಜೆಪಿಯ ನಾಯಕರುಗಳಿಗೆ ಸೂಚನೆಯನ್ನು ಸಹ ಕೊಟ್ಟಿದ್ರು. ಸಿಟಿ ರವಿ ಅವರಿಗೆ ಆ ಸಂಪರ್ಕವನ್ನು ಸಹ ಸಾಧಿಸುವಂತ ಪ್ರಯತ್ನವನ್ನು ಮಾಡಿದ್ರು. ಆದ್ರೆ ಸಿಟಿ ರವಿ ಅವರು ರಾತ್ರಿ 8 ಗಂಟೆ ಆದ್ರೂ ಸಹ ಸದನಕ್ಕೆ ಆಗಮಿಸದೇ ಇರೋ ಹಿನ್ನೆಲೆಯಲ್ಲಿ ಸಿಟಿ ರವಿ ಅವರನ್ನ ಇವತ್ತಿನ ಅಂದ್ರೆ ವಿಶೇಷವಾಗಿ ಕೊನೆಯ ದಿನದ ಸದನದಲ್ಲಿ ಕೊನೆಯ ಕ್ಷಣದಲ್ಲಿ ಅವರನ್ನ ಒಂದು ದಿನದ ಮಟ್ಟಿಗೆ ಅಮಾನತು ಮಾಡಿರುವಂತದ್ದು ವಿಧಾನಸಭೆಯ ಪರಿಷತ್ತಿನ ಕಲಾಪದಲ್ಲಿ ವಿಶೇಷ ಅಂತ ಹೇಳ್ಬೋದು. ಕಾರ್ತಿಕ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ವೀರೇಶ್.